ಸ್ನೇಹಿತರೆ, 2007 ಒಂದೇ ಒಂದು ಡಿವೈಸ್ ಇಡೀ ಪ್ರಪಂಚವನ್ನು ಚೇಂಜ್ ಮಾಡಿಬಿಡ್ತು. ಅವತ್ತು ಸ್ಟೀವ್ ಜಾಬ್ಸ್ ಜೇಬಿಂದ ಐಫೋನ್ ತೆಗೆದಾಗ ನೋಕಿಯಾ ಬ್ಲ್ಯಾಕ್ಬೆರಿ ಫೋನ್ ಇಟ್ಕೊಂಡಿದ್ದ ಜನ ನಕ್ಕಿದ್ರು. ಟಚ್ ಸ್ಕ್ರೀನ್ ಅಂತೆ, ಸ್ಕ್ರೀನ್ ಮುಟ್ಟದಂತೆ, ವರ್ಕೌಟ್ ಆಗಲ್ಲ ಗುರು, ಬಟನ್ ಇರೋ ಫೋನೇ ಬೆಸ್ಟ್ ಅಂತ ಭವಿಷ್ಯವನ್ನು ಅವತ್ತು ನುಡಿದಿದ್ರು. ಆದರೆ ಇವತ್ತೇನಾಗಿದೆ, ಬಟನ್ ಫೋನ್ಗಳು ಮ್ಯೂಸಿಯಂ ಸೇರಿವೆ. ಟಚ್ ಸ್ಕ್ರೀನ್ ನಮ್ಮ ದೇಹದ ಒಂದು ಭಾಗ ಥರ ಆಗಿ ಇದ್ದೇ ಇರುತ್ತೆ, ಒಂದಲ್ಲ ಒಂದು ಕಡೆ ಅಂಟುಕೊಂಡಿದ್ದೇ ಇರುತ್ತೆ. ಈಗ ಸರಿಯಾಗಿ 19 ವರ್ಷಗಳ ನಂತರ ಇತಿಹಾಸ ಮತ್ತೆ ಮರುಕಳಿಸ್ತಾ ಇದೆ. ನಿಮ್ಮ ಜೇಬಲ್ಲಿರೋ ಆ ಲೇಟೆಸ್ಟ್ 5G ಸ್ಮಾರ್ಟ್ಫೋನ್ ಇದೆಯಲ್ಲ, ಅದು ಇನ್ನೇನು ಕೆಲವೇ ದಿನಗಳಲ್ಲಿ ಔಟ್ಡೇಟೆಡ್ ಅಂತ ಕಾಣಿಸೋಕೆ ಶುರುವಾಗುತ್ತೆ. ಆಲ್ರೆಡಿ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಫೋಲ್ಡಬಲ್ ರೆವಲ್ಯೂಷನ್ ಶುರುವಾಗಿ ಹೋಗಿದೆ. ಹಾಗಿದ್ರೆ ಏನಿದು ಫೋಲ್ಡಿಂಗ್ ಫೋನ್? ಬರೀ ಶ್ರೀಮಂತರ ಆಟಿಕೆನ ಅಥವಾ ಮುಂದಿನ ದಿನಗಳಲ್ಲಿ ಎಲ್ಲರ ಕೈಯಲ್ಲೂ ಇದೇ ಇರುತ್ತಾ? 1.5 ಲಕ್ಷದ ಫೋಲ್ಡ್ ಫೋನ್ ಕೇವಲ 30-40 ಸಾವಿರಕ್ಕೆ ಸಿಗೋದು ಯಾವಾಗ? ಅಸಲಿಗೆ ಆ್ಯಪಲ್ ಈ ರೇಸ್ನಲ್ಲಿ ಯಾಕೆ ಹಿಂದೆ ಬಿದ್ದಿದೆ? ಸ್ಯಾಮ್ಸಂಗ್ ಫೋಲ್ಡ್ 8 ಲಾಂಚ್ ಮಾಡೋಕ್ಕೆ ರೆಡಿಯಾಗಿರಬೇಕಾದ್ರೆ ಆ್ಯಪಲ್ ಫೋಲ್ಡ್ 1 ಕೂಡ ಇನ್ನೂ ಬಂದಿಲ್ಲ ಯಾಕೆ? 7-8 ವರ್ಷ ಕಳೀತಾ ಬಂದರೂ ಕೂಡ. ಬನ್ನಿ ಮೊಬೈಲ್ ಪ್ರಪಂಚದ ಈ ರೋಚಕ ಭವಿಷ್ಯವನ್ನು ಎಳೆಯಾಗಿ ನೋಡ್ತಾ ಹೋಗೋಣ. ಗಮನ ಕೊಟ್ಟು ನೋಡಿ, ಯಾಕಂದರೆ ಇನ್ನು ಕೆಲವೇ ವರ್ಷಗಳಲ್ಲಿ ನಾವೆಲ್ಲವೂ ಕೂಡ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾ ಇರ್ತೀವಿ. ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮೊಬೈಲ್ ಲೋಕದಲ್ಲಿ ಮಹಾಸ್ಫೋಟ. ಒಂದು ವಿಚಾರ ನೋಟಿಸ್ ಮಾಡಿದ್ದೀರಾ? ಗ್ರೌಂಡ್ ಬ್ರೇಕಿಂಗ್ ಇನೋವೇಷನ್ಸ್ ಏನಾದರೂ ಆಗಿದೆಯಾ? ಫೋಲ್ಡ್ ಬಿಟ್ಟು ಉಳಿದಂತೆ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರೋ ಫೋನ್ಸಲ್ಲಿ 5-6 ವರ್ಷಗಳಿಂದ ಬರ್ತಿರೋ ಫೋನ್ಗಳೆಲ್ಲ ಒಂದೇ ರೀತಿ ಕಾಣಿಸ್ತಿವೆ. ಕ್ಯಾಮರಾ ರೌಂಡನ್ನು ಒಂದ್ಸಲಿ ಆ ಕಡೆ ಮೂವ್ ಮಾಡೋದು, ಒಂದ್ಸಲಿ ಈ ಕಡೆ ಮೂವ್ ಮಾಡೋದು, ಸುತ್ತ ಒಂದ್ಸಲಿ ಚೌಕ ಕೊಡೋದು, ಒಂದ್ಸಲಿ ಚೌಕ ತೆಗಿಯೋದು, ಇದೇ ಡಿಸೈನ್ ಆಗಿ ಹೋಗಿದೆ. ಯಾವುದೇ ಕಂಪ್ನಿ ತಗೊಳ್ಳಿ, ಮುಂದೆ ಒಂದು ಗ್ಲಾಸ್, ಹಿಂದೆ ಒಂದು ಗ್ಲಾಸ್, ಕ್ಯಾಮರಾ ಅದೇ ಡಿಸೈನ್, ಅದೇ ಬೋರಿಂಗ್ ಡಿಸೈನ್. ಟೆಕ್ನಾಲಜಿ ಭಾಷೆಯಲ್ಲಿ ಇನೋವೇಷನ್ ಸ್ಯಾಚುರೇಷನ್ ಅಥವಾ ಹೊಸತನದ ಬರಗಾಲ ಅಂತ ಕರೀತಾರೆ. ಜನರಿಗೂ ಕೂಡ ಹೊಸ ಫೋನ್ ತಗೋಬೇಕು ಅನ್ನೋ ಉತ್ಸಾಹನೇ ಹೊರಟು ಹೋಗ್ತಾ ಇದೆ. ಆದರೆ ತೆರೆಮರೆಯಲ್ಲಿ ಸೈಲೆಂಟಾಗಿ ಒಂದು ಕ್ರಾಂತಿ ನಡೀತಾ ಇತ್ತು, ಅದೇ ಫೋಲ್ಡಬಲ್ ಟೆಕ್ನಾಲಜಿ. 2019ರಲ್ಲಿ ಇದು ಶುರುವಾದರೂ ಕೂಡ ಆಗದೊಂದು ಅರೆ ಬೆಂದ ಅಡುಗೆ ಥರ ಇತ್ತು. ಆದರೆ 2024-25 ಮತ್ತು ಈಗ 2026ರಲ್ಲಿ ಸ್ಟೋರಿ ಫುಲ್ ಚೇಂಜ್ ಆಗ್ತಾ ಇದೆ. ಇಂಟರ್ನ್ಯಾಷನಲ್ ಡೇಟಾ ಕಾರ್ಪೊರೇಷನ್ IDC ಅವರ ಲೇಟೆಸ್ಟ್ ರಿಪೋರ್ಟ್ ನೋಡಿದ್ರೆ ತಲೆಗಿರ್ರನ್ನತ್ತೆ. 2025ರ ಒಂದೇ ವರ್ಷದಲ್ಲಿ ಪ್ರಪಂಚದಾದ್ಯಂತ 2 ಕೋಟಿಗೂ ಅಧಿಕ ಫೋಲ್ಡಬಲ್ ಫೋನ್ಸ್ ಸೇಲ್ ಆಗಿವೆ, ಶಿಪ್ಮೆಂಟ್ ಆಗಿವೆ. 2 ಕೋಟಿ, ಅದು ಕೂಡ ಪ್ರೀಮಿಯಂ. ಇವೆಲ್ಲ ಕಾಸ್ಟ್ಲಿ ಪ್ರೀಮಿಯಂ ಸೆಗ್ಮೆಂಟ್ ಫೋನ್ನಲ್ಲಿ, ದುಬಾರಿ ಫೋನ್ಗಳ ಪಟ್ಟಿಯಲ್ಲಿ ಇದರ ಗ್ರೋತ್ ರೇಟ್ ಅಥವಾ ಬೆಳವಣಿಗೆ ರಾಕೆಟ್ ವೇಗದ್ದು. ಕೌಂಟರ್ ಪಾಯಿಂಟ್ ರಿಸರ್ಚ್ ಪ್ರಕಾರ ಪ್ರತಿ ವರ್ಷ ಫೋಲ್ಡಬಲ್ ಫೋನ್ ಮಾರ್ಕೆಟ್ ಡಬಲ್ ಆಗ್ತಿದೆ. ಇದರ ಅರ್ಥ ಸಿಂಪಲ್, ಜನ ಈಗ ಹೊಸತನಕ್ಕೆ ಒಗ್ಗಿಕೊಳ್ತಿದ್ದಾರೆ. ಇದು ಕೇವಲ ಎಕ್ಸ್ಪೆರಿಮೆಂಟ್ ಆಗಿ ಉಳಿದಿಲ್ಲ, ಇದೀಗ ಮಾಸ್ ಪ್ರೊಡಕ್ಷನ್ ಹಂತಕ್ಕೆ ಬಂದಾಗಿದೆ. 2 ಕೋಟಿ ಫೋನ್ಸ್. ಹೇಗೆ ಒಂದು ಕಾಲದಲ್ಲಿ ಫ್ಲಾಟ್ ಟಿವಿ ಬಂದು ಡಬ್ಬಾ ಟಿವಿಯನ್ನು ಮೂಲೆ ಗುಂಪು ಮಾಡಿದ್ವೋ, ಈಗ ಈ ಫೋಲ್ಡಬಲ್ ಫೋನ್ಗಳು ಕೂಡ ನಾರ್ಮಲ್ ಫೋನ್ಗಳಿಗೆ, ನಿಮ್ಮ ಬಳಿ ಇರೋ ಈ ಇಟ್ಟಿಗೆ ಬ್ರಿಕ್ ಫೋನ್ಗಳಿಗೆ, ಅವುಗಳನ್ನು ಔಟ್ಡೇಟೆಡ್ ಮಾಡ್ತಾ ಇದ್ದಾವೆ ಆಲ್ರೆಡಿ. ಟೈಮ್ ಹ್ಯಾಸ್ ಕಮ್, ಬಂದ್ಬಿಟ್ಟಿದೆ ಈಗ ಟೈಮ್. ಮಡಚಿದ್ರು ಮುರಿಯಲ್ಲ, ಜಗ್ಗಿದ್ರು ಬಗ್ಗಲ್ಲ. ಸ್ವಲ್ಪ ಫ್ಲಾಶ್ ಬ್ಯಾಕ್ಗೆ ಹೋಗೋಣ. 2019 ನೆನಪಿರ್ಬೋದು, ಸ್ಯಾಮ್ಸಂಗ್ ತನ್ನ ಮೊದಲ ಗ್ಯಾಲಕ್ಸಿ ಫೋಲ್ಡ್ ಲಾಂಚ್ ಮಾಡಿತ್ತು. ರೇಟ್ ಎಷ್ಟಿತ್ತು? 1.5 ಲಕ್ಷಕ್ಕೂ ಹೆಚ್ಚು ಅವತ್ತಿಗೆ. ಆದರೆ ಆ ಫೋನ್ ಕೈಗೆ ತಗೊಂಡ್ರೆ ಕೈಯಲ್ಲೊಂದು ಫೋನ್ ಅಥವಾ ಇಟ್ಟಿಗೆನ ಡೌಟ್ ಬರ್ತಾ ಇತ್ತು. ಅಷ್ಟು ದಪ್ಪ, ಅಷ್ಟು ಭಾರ. ಸ್ಕ್ರೀನ್ ಮೇಲೆ ಒಂದು ದಪ್ಪ ಪ್ಲಾಸ್ಟಿಕ್ ಲೇಯರ್ ಇತ್ತು. ಅದನ್ನು ಜನ ಸ್ಕ್ರೀನ್ ಗಾರ್ಡ್ ಅಂದ್ಕೊಂಡು ಕಿತ್ತು ಹಾಕಿ ಡಿಸ್ಪ್ಲೇನ ಹಾಳು ಮಾಡ್ಕೊಂಡಿದ್ರು. ಸ್ವಲ್ಪ ಧೂಳು ಹೋದರೂ ಹಿಂಜ್, ಅಂದರೆ ಅದು ಹಿಂಗೆ ಮಡಚಲಿಕ್ಕೆ ಸಹಾಯ ಮಾಡೋ ಮಧ್ಯದ ಹಿಂಜ್ ಇದೆಯಲ್ಲ, ಅದು ಜಾಮ್ ಆಗ್ತಾ ಇತ್ತು. ಇದನ್ನು ನೋಡಿ ಟೆಕ್ ಪಂಡಿತರು ಕತೆ ಮುಗೀತು, ಈ ಫೋಲ್ಡ್ ಕಾನ್ಸೆಪ್ಟ್ ಫ್ಲಾಪ್ ಅಂತ ಬರೆದು ಬಿಟ್ಟಿದ್ರು. ಆದರೆ ಇಂಜಿನಿಯರ್ ಸೋಲಿಲ್ಲ, ಇನೋವೇಟ್ ಮಾಡ್ತಾನೆ ಹೋದರು. ಅವರಿಗೆ ಇಷ್ಟು ಚಿಕ್ಕ ಗಾತ್ರದಲ್ಲಿ, ಯಾವಾಗಲೂ ಇಷ್ಟು ಚಿಕ್ಕ ಇರುತ್ತೆ, ಬೇಕಾದಾಗ ಇಷ್ಟು ದೊಡ್ಡ ಸ್ಕ್ರೀನ್ ಕೊಡೋ ಪ್ರೊಡಕ್ಟಿವಿಟಿ ಬೀಸ್ಟನ್ನು ರೆಡಿ ಮಾಡಬೇಕಾಗಿತ್ತು. ಪ್ರಯತ್ನ ಪಡ್ತಾನೆ ಹೋದರು. ಕಳೆದ 5 ವರ್ಷಗಳಲ್ಲಿ ನಡೆದಿದ್ದು ರಿಯಲ್ ಎಂಜಿನಿಯರಿಂಗ್ ಮ್ಯಾಜಿಕ್. ಇವತ್ತು ಮಾರ್ಕೆಟ್ನಲ್ಲಿರೋ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 7 ಇರ್ಬೋದು ಅಥವಾ ಗೂಗಲ್ ಪಿಕ್ಸೆಲ್ ಫೋಲ್ಡ್ ಇರ್ಬೋದು, ಇವುಗಳನ್ನು 2019ರ ಫೋನ್ ಪಕ್ಕ ಇಟ್ಟರೆ ಬಹಳ ವ್ಯತ್ಯಾಸ ಕಾಣುತ್ತೆ. ಎಷ್ಟು ಸ್ಲಿಮ್ ಆಗಿದ್ದಾವೆ ಅಂದರೆ, ಮಡಚಿದಾಗ ನಿಮ್ಮ ನಾರ್ಮಲ್ ಫೋನ್ಗಿಂತ 1-2 ಮಿಲಿಮೀಟರ್ ಮಾತ್ರ ದಪ್ಪ ಇರುತ್ತೆ. ಅದಕ್ಕಿಂತ ಮುಖ್ಯವಾಗಿ ಈಗ ವಾಟರ್ ರೆಸಿಸ್ಟೆನ್ಸ್ ಕೂಡ ಬಂದಿದೆ ಇದಕ್ಕೆ. ಫೋಲ್ಡ್ ಮಾಡೋ ಫೋನ್ನ ಮುಂಚೆ ವಾಟರ್ ರೆಸಿಸ್ಟೆಂಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಯಾಕಂದರೆ ಮಧ್ಯದಲ್ಲಿ ಹಿಂಜ್ ಓಪನ್ ಇರ್ತಾ ಇತ್ತು. ಆದರೆ ಈಗ ಅದಕ್ಕೂ ಕೂಡ ಟೆಕ್ನಾಲಜಿನ ಅಳವಡಿಸಿದ್ದಾರೆ. ನೀರಲ್ಲಿ ಮುಳುಗಿಸಿದ್ರೂ ಕೂಡ ಸಣ್ಣ ಪುಟ್ಟ ವಾಟರ್ ಡ್ಯಾಮೇಜ್ ಏನೂ ಆಗಲ್ಲ. 5 ವರ್ಷಗಳ ಹಿಂದೆ ಸಾಧ್ಯನೇ ಇಲ್ಲ ಅಂದ್ಕೊಂಡಿದ್ದು, ಇವತ್ತು ರಿಯಾಲಿಟಿ ಆಗಿ ಹೋಗಿದೆ.
ಹಿಂಜ್ ಅಥವಾ ಮಡಚೋ ಜಾಗ ಎಷ್ಟು ಸ್ಮೂತ್ ಆಗಿದೆ ಅಂದರೆ ನೀವು 1000 ಸಲ ಮಡಚಿ ತೆಗೆದರೂ ಕೂಡ ಲೂಸ್ ಆಗಲ್ಲ. ಕಂಪನಿಗಳು ಹೇಳ್ತಿರೋ ಪ್ರಕಾರ 2 ಲಕ್ಷದಿಂದ 4 ಲಕ್ಷ ಸಲ ಮಡಚಿದ್ರೂ ಕೂಡ ಏನೂ ಆಗಲ್ಲ, ಅಷ್ಟು ಟೆಸ್ಟ್ ಆಗಿದೆ. ದಿನಕ್ಕೆ ನೀವು 100 ಸಲ ಫೋನ್ ಓಪನ್ ಮಾಡಿದ್ರು ಮುಂದಿನ 5-6 ವರ್ಷ ಆರಾಮಾಗಿ ಬಾಳಿಕೆ ಬರುತ್ತೆ, ದಿನಕ್ಕೆ 100 ಸಲ ಓಪನ್ ಮಾಡಿದ್ರು ಕೂಡ. ಸೊ ಬೇಗ ಹಾಳಾಗುತ್ತೆ ಅನ್ನೋ ಭಯಕ್ಕೆ ಈಗ ಫುಲ್ ಸ್ಟಾಪ್ ಇಟ್ಟಾಗಿದೆ ಇಂಜಿನಿಯರ್ಸ್. ಕೇಳ್ತಿದ್ದಾರೆ ಒಂದೊಂದೇ ಪ್ರಾಬ್ಲಮ್ ಸಾಲ್ವ್ ಮಾಡಿ, ಯಾವಾಗ ತಗೊಳ್ತೀರಾ ನೀವು ಅಂತ ನಿಮ್ಮ ಹತ್ರ. ಮಡಚೋ ಗಾಜು, ಏನಿದು UTG ಮ್ಯಾಜಿಕ್? ಇಲ್ಲಿ ನಿಮಗೊಂದು ಕುತೂಹಲ ಬರುತ್ತೆ. ಈಗ ಗಾಜು ಅಂದರೆ ಗಟ್ಟಿಯಾಗಿರುತ್ತಲ್ವಾ, ಬಾಗ್ಸಿದ್ರೆ ಪಟ್ಟಂತ ಹೊಡೆಯುತ್ತಲ್ವಾ, ಹಾಗಿರ್ಬೇಕಾದ್ರೆ ಸ್ಕ್ರೀನ್ ಮಡಚೋದು ಹೇಗೆ ಅಂತ. ಇಲ್ಲೇ ಇರೋದು ಟೆಕ್ನಾಲಜಿಯ ಚಮತ್ಕಾರ. ಆರಂಭದಲ್ಲಿ ಪ್ಲಾಸ್ಟಿಕ್ ಸ್ಕ್ರೀನ್ ಬಳಸ್ತಾ ಇದ್ರು, ಅದು ಗೀರ್ ಬೀಳ್ತಾ ಇತ್ತು, ಸ್ಕ್ರ್ಯಾಚ್ ಆಗ್ತಾ ಇತ್ತು, ಕ್ವಾಲಿಟಿ ಇರ್ತಾ ಇರಲಿಲ್ಲ. ಆದರೆ ಈಗ ಬಳಸ್ತಿರೋದು UTG ಅಂದರೆ ಅಲ್ಟ್ರಾ ಥಿನ್ ಗ್ಲಾಸ್. ಇದು ಮನುಷ್ಯರ ಕೂದಲಿನಷ್ಟೇ ತೆಳುವಾದ ಸ್ಪೆಷಲ್ ಗಾಜು. ಇದು ಗಾಜನ್ನು ಒಂದು ಹಂತದವರೆಗೆ ತೆಳ್ಳಗೆ ಮಾಡಿದ್ರೆ ಅದು ರಬ್ಬರ್ ಥರ ಬಾಗೋ ಗುಣವನ್ನು ಪಡ್ಕೊಳ್ಳುತ್ತೆ ಅನ್ನೋದು ಸೈನ್ಸ್. ಇದನ್ನೇ ಮೊಬೈಲ್ ಕಂಪನಿಗಳು ಮಾಡಿಬಿಟ್ಟಿದ್ದಾರೆ. ಇದರ ಜೊತೆಗೆ ಸ್ಕ್ರೀನ್ ನಡುವೆ ಬರೋ ಕ್ರೀಸ್ ಅಥವಾ ಮಡಚೋ ಗೆರೆ ಇದೆಯಲ್ಲ, ಅದು ಎಷ್ಟೋ ಜನರಿಗೆ ಇರಿಟೇಟ್ ಆಗ್ತಾ ಇತ್ತು. ಫ್ಲ್ಯಾಟ್ ಸಾಲಿಡ್ ಸ್ಕ್ರೀನ್ ಥರ ಅಲ್ಲ, ಮಧ್ಯದಲ್ಲಿ ಏನೋ ಒಂದು ಸ್ವಲ್ಪ ಹಿಂಗೆ ಕಾಲುವೆ ಥರ ಕಾಣಿಸ್ತಾ ಇತ್ತಲ್ಲ ಅದು. ಆದರೆ 2026ರ ಮಾಡೆಲ್ಗಳಲ್ಲಿ ಆ ಗೆರೆ ಕಣ್ಣಿಗೆ ಕಾಣೋದೇ ಇಲ್ಲ ಅನ್ನೋ ಮಟ್ಟಿಗೆ ಅದನ್ನು ಮಾಯ ಮಾಡ್ತಾ ಇದ್ದಾರೆ. ವಾಟರ್ ಡ್ರಾಪ್ ಹಿಂಜ್ ಅನ್ನೋ ಟೆಕ್ನಾಲಜಿಯನ್ನು ಬಳಸಿ ಸ್ಕ್ರೀನ್ ಮಡಚಿದಾಗ ಒಳಗೆ ನೀರಿನ ಹನಿಯ ಆಕಾರದಲ್ಲಿ ಬಾಕೊಳ್ಳುತ್ತೆ. ಏನು ವಾಟರ್ ಡ್ರಾಪ್ ಹಿಂಜ್ ಅಂತ ಹೇಳಿದ್ರೆ, ನಿಮಗೊಂದು ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂದರೆ, ಮುಂಚೆ ಸ್ಕ್ರೀನ್ಗಳು ಈ ಥರ ಬೆಂಡ್ ಆಗ್ತಾ ಇದ್ವು ಅಂತ ಅನ್ಕೊಳ್ಳಿ. ಫ್ಲ್ಯಾಟ್ ಇದೊಂದು ಪೀಸ್ ಸಾಲಿಡಾಗಿ ಹಿಂಗೆ ಬೆಂಡ್ ಆಗ್ತಿದ್ವು, ಇಲ್ಲಿ ಹೀಗೆ ಇರ್ತಿದ್ದು ಅಂತ ಅಂದ್ಕೊಳ್ಳಿ. ಆದರೆ ಇವಾಗ ಏನಾಗುತ್ತೆ, ಓಪನ್ ಮಾಡಿದಾಗ ಇಲ್ಲಿ ನಿಮಗೆ ಲೈನ್ ಬೀಳುತ್ತೆ. ಇದು ಡಿಸ್ಪ್ಲೇದಲ್ವಾ, ಒಳ ಸೈಡು ಕೂಡ ಲೈನ್ ಬೀಳುತ್ತೆ. ಆದರೆ ಇನ್ನೊಂದು ಸೀನ್ ಇಮ್ಯಾಜಿನ್ ಮಾಡಿ ನೀವೀಗ. ಇದು ಓಪನ್ ಮಾಡಿದಾಗ ಇರುವಂಥ ವಿಶಾಲವಾಗಿರೋ ಫೋಲ್ಡ್. ಆದರೆ ಮಡಚಿದಾಗ ಹೀಗೆ ಬಂದರೆ ಇಲ್ಲಿ ನೋಡಿ, ಇದು ವಾಟರ್ ಡ್ರಾಪ್. ಹಿಂಗೆ ಕೂತ್ಕೊಂಡ್ರೆ ಫುಲ್ ಮಡಚಿಲ್ಲ ಇದನ್ನು. ಸೊ ಮತ್ತೆ ಓಪನ್ ಮಾಡಿದಾಗ ನಿಮಗೆ ಲೈನ್ ಬಿದ್ದಿಲ್ಲ, ಡಿಸ್ಪ್ಲೇ ಮೇಲೆ ಲೈನ್ ಬಿದ್ದಿಲ್ಲ. ಸ್ಯಾಮ್ಸಂಗ್ ಸಾಮ್ರಾಜ್ಯಕ್ಕೆ ನಡುಕ. ಸ್ನೇಹಿತರೆ, ಇಲ್ಲಿವರೆಗೂ ಫೋಲ್ಡಬಲ್ ಅಂದ ತಕ್ಷಣ ನೆನಪಾಗ್ತಿದ್ದು ಸ್ಯಾಮ್ಸಂಗ್. ಅವರೇ ರೇಸ್ ಶುರು ಮಾಡಿದ್ದು. ಆದರೆ ಈಗ ಸ್ಟೋರಿ ಬದಲಾಗ್ತಿದೆ. ಡಿಸ್ಪ್ಲೇ ಕಿಂಗ್ ಆಗಿದ್ದ ಸ್ಯಾಮ್ಸಂಗಿಗೆ ಚಾಲೆಂಜರ್ಸ್ ಬಂದ್ಬಿಟ್ಟಿದ್ದಾರೆ. ಸ್ಯಾಮ್ಸಂಗ್ನ ಏಕಚಕ್ರಾಧಿಪತ್ಯವನ್ನ ಮುರಿಯೋಕೆ ಚೀನಾ ಕಂಪನಿಗಳು ಕೂಡ ಪಣ ತೊಟ್ಟಿದ್ದಾರೆ. 2025ರ ಮೊದಲ 6 ತಿಂಗಳಲ್ಲಿ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಸ್ಯಾಮ್ಸಂಗ್ ಗಿಂತ ಹುವಾವೆ ಕಂಪನಿ ಹೆಚ್ಚು ಫೋಲ್ಡಬಲ್ ಫೋನ್ ಸೇಲ್ ಮಾಡಿದೆ ಅಂತ ಕ್ಯಾನಲಿಸ್ ವರದಿ ಹೇಳ್ತಾ ಇದೆ. ಹುವಾವೆ, ಆನರ್, ಶಾಮಿ ಮತ್ತು ಒನ್ ಪ್ಲಸ್ ಈ ಚೈನಾ ಕಂಪನಿಗಳು ಸ್ಯಾಮ್ಸಂಗ್ ಗಿಂತ ತೆಳುವಾದ, ಸ್ಯಾಮ್ಸಂಗ್ ಗಿಂತ ಬೇಗ ಚಾರ್ಜ್ ಆಗೋ, ಫಾಸ್ಟರ್ ಚಾರ್ಜಿಂಗ್ ಕೇಪಬಿಲಿಟಿಯೊಂದಿಗೆ ಮತ್ತು ಸ್ಯಾಮ್ಸಂಗ್ ಗಿಂತ ದೊಡ್ಡ ಬ್ಯಾಟ್ರಿ ಇರೋ ಫೋಲ್ಡಬಲ್ ಫೋನ್ಗಳನ್ನು ತರ್ತಾ ಇದ್ದಾರೆ. ಆದರೆ ಭಾರತ, ಅಮೆರಿಕ ಸೇರಿ ಸುಮಾರು ರಾಷ್ಟ್ರಗಳು ಇವುಗಳನ್ನು ಚೈನಾ ಫೋನ್ ಅಂತ ಹೇಳಿ ಅದಕ್ಕೆ ಟೆಕ್ನಾಲಜಿ ಕಲಿತಾರೆ ಅಂತ ಹೇಳಿ ಹುವಾವೆಯನ್ನು ಬ್ಯಾನ್ ಮಾಡಿರೋದಕ್ಕೆ ಬಚಾವ್ ಅಷ್ಟೇ ಇವರು. ಅದರ್ವೈಸ್ ಹುವಾವೆ ಟೆಕ್ನಾಲಜಿಯಲ್ಲಿ ಬಹಳ ವೇಗವಾಗಿ ನುಗ್ತಾ ಇದೆ. ಉದಾಹರಣೆಗೆ ಹುವಾವೆನವರ ಆನರ್ ಮ್ಯಾಜಿಕ್ V3 ಫೋನ್ ನೋಡಿ. ಇದು ಮಡಚಿದಾಗ ಎಷ್ಟು ಸ್ಲಿಮ್ ಆಗಿದೆ ಅಂದರೆ ಇದು ಫೋಲ್ಡಿಂಗ್ ಫೋನ್ ಅಂತ ಕಂಡು ಹಿಡಿಯೋದೇ ಕಷ್ಟ. ಜೇಬಲ್ಲಿ ಆಫೀಸ್ ಫೋಲ್ಡ್ ಮಾಡಿದ್ರೆ ಲಾಭ ಏನು? ಸಿಂಪಲ್ ಆನ್ಸರ್, ಮಲ್ಟಿ ಟಾಸ್ಕಿಂಗ್. ಇವತ್ತು ನಾವೆಲ್ಲ AI ಯುಗದಲ್ಲಿದ್ದೀವಿ. ನಿಮ್ಮ ಫೋನ್ ಈಗ ಬರೀ ಫೋನ್ ಅಲ್ಲ, ಇದೊಂದು ಪಾಕೆಟ್ ಕಂಪ್ಯೂಟರ್. ಶೇರ್ ಮಾರ್ಕೆಟ್ ಟ್ರೇಡಿಂಗ್ ಮಾಡೋರಿಗೆ ಒಂದೇ ಸಲ 2 ಚಾರ್ಟ್ ನೋಡಬೇಕು, ಕಾಂಟೆಂಟ್ ಕ್ರಿಯೇಟರ್ಗಳಿಗೆ ವಿಡಿಯೋ ಶೂಟ್ ಮಾಡಿ ಅಲ್ಲೇ ಎಡಿಟ್ ಮಾಡಬೇಕು, ಆಫೀಸ್ ಎಕ್ಸಿಕ್ಯೂಟಿವ್ಸ್ಗೆ ಮೇಲೆ ವಿಡಿಯೋ ಕಾಲ್ ನೋಡ್ತಾ ಕೆಳಗಡೆ ನೋಟ್ಸ್ ಮಾಡ್ಕೋಬೇಕು. ಇದಕ್ಕೆಲ್ಲ ನಾರ್ಮಲ್ ಫೋನ್ನ ಸ್ಕ್ರೀನ್ ಸೈಜ್ ಸಾಲಲ್ಲ. ದೊಡ್ಡ ಡಾಕ್ಯುಮೆಂಟ್ ಓದಬೇಕು ಅಂದರೂ ಕೂಡ ಅಷ್ಟೇ, ಎಕ್ಸೆಲ್ ಶೀಟ್ ನೋಡಬೇಕು ಅಂದರೂ ಕೂಡ ಅಷ್ಟೇ, ಚಿಕ್ಕ ಸ್ಕ್ರೀನ್ ಕ್ಲಮ್ಸಿ ಅನ್ಸುತ್ತೆ, ಕಷ್ಟ ಆಗುತ್ತೆ. ಹೀಗಂತ ಲ್ಯಾಪ್ಟಾಪ್ ಅಥವಾ ಐಪ್ಯಾಡ್ ಎಲ್ಲ ಕಡೆ ಹೊತ್ಕೊಂಡು ತಿರುಗಾಡೋಕೆ ಆಗೋದಿಲ್ಲ. ಇಲ್ಲೇ ಫೋಲ್ಡಬಲ್ ಫೋನ್ ಮ್ಯಾಜಿಕ್ ಮಾಡುತ್ತೆ. ಬಸ್ನಲ್ಲಿ, ಮೆಟ್ರೋದಲ್ಲಿದ್ದಾಗ ಫೋನ್ ಮಡಚಿ ಜೇಬಲ್ಲಿ ಇಟ್ಕೋಬೋದು. ಕೆಲಸ ಮಾಡಬೇಕು ಅಂದಾಗ ಬೇಕಾದಾಗ ಪುಸ್ತಕ ಥರ ಬಿಚ್ಚಿ ಯೂಸ್ ಮಾಡ್ಬೋದು. ತಕ್ಷಣ ನಿಮ್ಮ ಕೈಯಲ್ಲಿರೋ 6 ಇಂಚಿನ ಫೋನ್ ದೊಡ್ಡ ಟ್ಯಾಬ್ಲೆಟ್ ರೀತಿಯಾಗಿ ಹರಡ್ಕೊಂಡ್ಬಿಡುತ್ತೆ. ಇದನ್ನೇ 2-in-1 ಎಕ್ಸ್ಪೀರಿಯನ್ಸ್ ಅಂತ ಹೇಳೋದು. ಒಂದೇ ಡಿವೈಸ್ ಡಬಲ್ ಕೆಲಸ. ಗೂಗಲ್ ಆ್ಯಂಡ್ ಆಂಡ್ರಾಯ್ಡ್ ಸಾಫ್ಟ್ವೇರ್ನಲ್ಲಿ ಫೋಲ್ಡಬಲ್ ಫೋನ್ಗಳಿಗೆ ಅಂತಲೇ ಸ್ಪೆಷಲ್ ಫೀಚರ್ಸ್ ಕೂಡ ತರ್ತಾ ಇದ್ದಾರೆ. ಟಾಸ್ಕ್ ಬಾರ್ ಅಂತ ಒಂದು ಆಪ್ಷನ್ ಇದೆ. PC ರೀತಿ ಕೆಳಗಡೆ ಆ್ಯಪ್ಸ್ ಇರುತ್ತೆ. ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿದ್ರೆ ಸಾಕು, ಸ್ಕ್ರೀನ್ 2 ಭಾಗ ಆಗುತ್ತೆ. ಇದು ಪ್ರೊಡಕ್ಟಿವಿಟಿ ವಿಚಾರದಲ್ಲಿ ಗೇಮ್ ಚೇಂಜರ್. ಅದರಲ್ಲೂ ಕೂಡ ಈಗ ಟ್ರೈ ಫೋಲ್ಡ್ ಕೂಡ ಸ್ಯಾಮ್ಸಂಗ್ ತಂದಾಗಿದೆ. ಜಸ್ಟ್ ಹೀಗೆ ಓಪನ್ ಆಗೋದು ಮಾತ್ರ ಅಲ್ಲ, ಇನ್ನೊಂದು ರೌಂಡ್ ಓಪನ್ ಆಗಿ ಇಷ್ಟು ದೊಡ್ಡ ಆಗುತ್ತೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಇಷ್ಟು ದೊಡ್ಡ ಟ್ಯಾಬ್ಲೆಟ್ ಆಗುತ್ತೆ. ಒಂದು ಚಿಕ್ಕ ಫೋನ್ ಥರ ಮಡ್ಚ್ಕೊಂಡಿರೋ ಒಂದು ಫೋಲ್ಡ್ ಫೋನ್ ಬರ್ತಾ ಇದೆ. ಬಜೆಟ್ ಫೋಲ್ಡಬಲ್. ಎಲ್ಲಕ್ಕಿಂತ ಮುಖ್ಯವಾಗಿರೋ ವಿಚಾರ ರೇಟು. ಇಷ್ಟು ದಿನ ಫೋಲ್ಡಿಂಗ್ ಫೋನ್ ಅಂದರೆ ಶ್ರೀಮಂತರು ಮಾತ್ರ ತಗೋಬಹುದು ಅನ್ನೋ ಭಾವನೆ ಇತ್ತು. ಆದರೆ ಇವಾಗ ಇದು ಬದಲಾಗ್ತಾ ಇದೆ. ಸ್ಯಾಮ್ಸಂಗ್ ಈಗ ಆಲ್ರೆಡಿ ಫ್ಯಾನ್ ಎಡಿಷನ್ ಅಥವಾ FE ಸೀರೀಸ್ನಲ್ಲಿ ಕಮ್ಮಿ ಬೆಲೆಯ ಫೋಲ್ಡಬಲ್ ತರೋ ಪ್ಲಾನ್ ಮಾಡಿದೆ.
ರೂಮರ್ಸ್ ಪ್ರಕಾರ ಭಾರತದಲ್ಲಿ ಫ್ಲಿಪ್ 7 FE ಬೆಲೆ ಸುಮಾರು 60,000-70,000 ಆಸುಪಾಸಲ್ಲಿ ಇರಬಹುದು. ಇದು ತುಂಬಾ ಚೀಪ್ ಅಂತಲ್ಲ, ಆದ್ರೆ 1-1.5 ಲಕ್ಷ ಇಲ್ಲಿ 60,000-70,000 ಇಲ್ಲಿ ರಿಡ್ಯೂಸ್ ಮಾಡೋಕೆ ಹೊರಟಿದ್ದಾರೆ. ಸೊ ಹೊಸ ಐಫೋನ್ ಅಥವಾ ಸ್ಯಾಮ್ಸಂಗ್ ನ S ಸೀರೀಸ್ ಫೋನ್ ತಗೊಳ್ಳೋ ಪ್ರೈಸ್ ನಲ್ಲಿ ಈಗ ಫೋಲ್ಡಬಲ್ ಫೋನ್ಗಳನ್ನ ಕೂಡ ತರೋಕೆ ಕೆಲಸ ಶುರುವಾಗಿದೆ. ಮತ್ತೊಂದು ಕಡೆ ಚೈನೀಸ್ ಕಂಪನಿಗಳು, ಈಗ ಮೋಟರೋಲಾ ನೋಡಿ, ಅವರು ರೇಟ್ ವಿಚಾರದಲ್ಲಿ ಅಕ್ಷರಶಃ ಯುದ್ಧವನ್ನೇ ಸಾರಿದ್ದಾರೆ. ಅವರ ರೇಸರ್ 50 ಸೀರೀಸ್ ಫೋನ್ಗಳು ಆಫರ್ನಲ್ಲಿ 40-50 ಸಾವಿರಕ್ಕೂ ಸಿಗ್ತಿವೆ. ನಾಳೆ ದಿನ ಶೌಮಿ, ಪೋಕೋ, ರಿಯಲ್ಮಿ ಕೂಡ ಮಾರ್ಕೆಟಿಗೆ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ನಾವು 30-40 ಸಾವಿರದ ರೇಂಜ್ನಲ್ಲಿ ಮಡಚೋ ಫೋನ್ಗಳನ್ನ ನೋಡಬಹುದು. ಗ್ರಾಹಕರು ಅದೇ ಬೇಕು ಅಂತ ಹೇಳಿದ್ರೆ ಎಲ್ಲರೂ ಮಾಡಿ ಕೊಡಲೇಬೇಕಾಗತ್ತೆ. ಹೇಗೆ 5G ಫೋನ್ಗಳು ಶುರುನಲ್ಲಿ 50,000 ಈಗ 10,000ಕ್ಕೂ ಸಿಗ್ತಾ ಇದಾವೋ, ಅದೇ ಲಾಜಿಕ್ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಆದ್ರೆ ಅದಕ್ಕೆ ಇನ್ನೂ 1-2 ವರ್ಷ ನಾವು ಕಾಯ್ಬೇಕಾಗ್ಬೋದು ಅಷ್ಟೇ. ಆಪಲ್ ಎಂಟ್ರಿ, ಸುನಾಮಿ ಗ್ಯಾರಂಟಿ. ಟೆಕ್ ಪ್ರಪಂಚದಲ್ಲಿ ಒಂದು ಮಾತಿದೆ, ಆಪಲ್ ಯಾವಾಗ ಬರುತ್ತೋ ಆವಾಗ ಅದು ಮೇನ್ ಸ್ಟ್ರೀಮ್ ಆಗುತ್ತೆ ಅಂತ. ಇಷ್ಟೆಲ್ಲ ಫೋಲ್ಡಬಲ್ ಹಾವಳಿ ಇದ್ರೂ ಕೂಡ ಆಪಲ್ ಸುಮ್ಮನೆ ಇದೆ. ಟಿಮ್ ಕುಕ್ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ತಲೆಯಲ್ಲಿ ಏನ್ ಕುಕ್ ಆಗ್ತಿದೆ? ವರದಿಗಳ ಪ್ರಕಾರ ಆಪಲ್ ಸುಮ್ಮನೆ ಕೂತಿಲ್ಲ. ಅವರ ಲ್ಯಾಬ್ಗಳಲ್ಲಿ ಆಲ್ರೆಡಿ ಎಕ್ಸ್ಪೆರಿಮೆಂಟ್ ಶುರುವಾಗಿವೆ. ಪ್ರಖ್ಯಾತ ಅನಲಿಸ್ಟ್ ಮಿಂಗ್ ಚಿ ಖುವೋ ಮತ್ತು ಬ್ಲೂಮ್ಬರ್ಗ್ ಪ್ರಕಾರ ಆಪಲ್ 2026ರ ಕೊನೆಗೆ ಅಥವಾ 2027ರಲ್ಲಿ ತನ್ನ ಮೊದಲ ಫೋಲ್ಡಬಲ್ ಡಿವೈಸ್ ಲಾಂಚ್ ಮಾಡೋ ಸಾಧ್ಯತೆ ಇದೆ. ಆದ್ರೆ ಅದು ಐಫೋನ್ ಆಗಿರುತ್ತಾ ಅಥವಾ ಐಫೋಲ್ಡ್ ಆಗಿರುತ್ತಾ, ಮಡಚೋ ಐಪ್ಯಾಡ್ ಆಗಿರುತ್ತಾ ಅನ್ನೋ ಸಸ್ಪೆನ್ಸ್ ಇದೆ. ನಮ್ಮ ಸಜೆಷನ್ ಐಫೋಲ್ಡ್ ಅಂತ ಇಟ್ಬಿಡಿ ಅಂತ ಹೇಳಿ. ಆಪಲ್ ವೇಟ್ ಮಾಡ್ತಿರೋದು ಯಾಕೆ ಗೊತ್ತಾ? ಒಂದು ಅವ್ರ ಹತ್ರ ಡಿಸ್ಪ್ಲೇ ಟೆಕ್ನಾಲಜಿ ಇಲ್ಲ. ಸ್ಯಾಮ್ಸಂಗ್ ಡಿಸ್ಪ್ಲೇ ವಿಚಾರದಲ್ಲಿ ಕಿಂಗ್ ಬಹಳ ಮುಂದೆ ಇದ್ದಾರೆ, ಅದು ಒಂದು ಪಾಯಿಂಟ್. ಆಪಲ್ ಡಿಸ್ಪ್ಲೇ ವಿಚಾರದಲ್ಲಿ ಎಷ್ಟೊಂದು ಹಿಂದೆ ಇದೆ ಅಂತ ಹೇಳಿದ್ರೆ, ಅಮೋಲೆಡ್, ಸೂಪರ್ ಅಮೋಲೆಡ್ ಸ್ಕ್ರೀನ್ಗಳು ಕೂಡ ಅವ್ರ ಹತ್ರ ಕರೆಕ್ಟಾಗಿ ಮಾಡೋಕ್ಕಾಗುತ್ತೆ. ಲಾಸ್ಟಿಗೆ ಸ್ಯಾಮ್ಸಂಗಿಗೆ ಡಿಸ್ಪ್ಲೇಗಳಿಗೆ ಆರ್ಡರ್ ಕೊಟ್ಟಿದ್ರು ಅವರು ಈ ಹಿಂದೆ. ಡೇಟಾ ತೆಗೆದು ನೋಡಬೇಕಾದ್ರೆ ಆಪಲ್ಗೆ ಸ್ಯಾಮ್ಸಂಗ್ ಡಿಸ್ಪ್ಲೇಗಳನ್ನು ಮಾಡಿಕೊಟ್ಟಿದೆ. ಮತ್ತು ಇನ್ನೊಂದು ಪಾಯಿಂಟ್ ಏನು ಗೊತ್ತಾ? ಆ ಕ್ರೀಸ್ ಅಥವಾ ಆ ಗೆರೆ ಪೂರ್ತಿ ಹೋದ್ಮೇಲೆ, ಸ್ಕ್ರೀನ್ ಗ್ಲಾಸ್ ಥರನೇ ಫೀಲ್ ಆದಮೇಲೆ ಬರೋಣ ಅನ್ನೋ ಲೆಕ್ಕಾಚಾರ ಕೂಡ ಅವರಿಗೆ ಇರಬಹುದು ಅಂತ. ಸೊ ಆಪಲ್ ಫೋಲ್ಡಬಲ್ ಈಗ ಈ ವರ್ಷದ ಎಂಡಲ್ಲೋ ನೆಕ್ಸ್ಟ್ ಇಯರ್ ಬಿಗಿನಿಂಗ್ನಲ್ಲೋ ಬಂದರೆ ಏನಾಗುತ್ತೆ ಗೊತ್ತಾ? ಇಡೀ ಸಪ್ಲೈ ಚೈನ್ ಚೇಂಜ್ ಆಗುತ್ತೆ. ಸ್ಕ್ರೀನ್ ತಯಾರಿಸೋ ಫ್ಯಾಕ್ಟ್ರಿಗಳು ಜಾಸ್ತಿ ಆಗ್ತವೆ. ಆಗ ಆಟೋಮ್ಯಾಟಿಕಲಿ ಬಿಡಿ ಭಾಗಗಳ ಬೆಲೆ ಕಮ್ಮಿಯಾಗಿ ಬೇರೆ ಕಂಪನಿಗಳ ಫೋನ್ ರೇಟ್ ಕೂಡ ಡೌನ್ ಆಗ್ಬೋದು. ಅದೇ ಕಾರಣಕ್ಕೆ ಆಪಲ್ ಬರ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರನೇ ಸ್ಯಾಮ್ಸಂಗ್ ಕೂಡ ಈಗ 2-3 ವೇರಿಯೇಷನ್ ಫೋಲ್ಡ್ಗಳನ್ನು ತರ್ತಾ ಇದೆ. ಹಿಂಗ್ ಮಡಚೋ ಫ್ಲಿಪ್ ಅಂತೂ ಅವ್ರ ಹತ್ರ ಆಲ್ರೆಡಿ ಇತ್ತು, ಹಿಂಗ್ ಓಪನ್ ಆಗೋ ಫೋಲ್ಡ್ ಅಂತೂ ಇತ್ತು. ಅದರಲ್ಲೀಗ ಫೋಲ್ಡಲ್ಲಿ ಬೇರೆ ಬೇರೆ ಸೈಜ್ ವೇರಿಯೇಷನ್ ತರ್ತಾ ಇದ್ದಾರೆ. ಪಾಸ್ಪೋರ್ಟ್ ಲುಕ್ನ ಒಂಥರ ವೈಡ್ ಅನ್ನೋ ಹೆಸರಿನ ಫೋಲ್ಡ್ ವೈಡ್ ಅಂತ ಒಂದು ಎಡಿಷನ್ನು, ಹಾಗೆ ಫೋಲ್ಡ್ನ 2 ಬಾರಿ ಮಡಚೋ ಟ್ರೈ ಫೋಲ್ಡ್, 3 ಸಲ ಹಿಂಗೆ ಓಪನ್ ಆಗಿ ದೊಡ್ಡ ಸ್ಕ್ರೀನ್ 3 ಸ್ಕ್ರೀನ್ ಬರುವಂತಹ ಫೋಲ್ಡ್, ಇದೆಲ್ಲವನ್ನ ಸ್ಯಾಮ್ಸಂಗ್ ಕೂಡ ಅಗ್ರೆಸಿವ್ ಆಗಿ ರೆಡಿ ಮಾಡ್ಕೊಳ್ತಾ ಇದೆ. ಹುಷಾರ್, ಮಡಚೋ ಮೊಬೈಲ್ನ ಕರಾಳ ಮುಖ. ಸ್ನೇಹಿತರೆ, ಒಂದಷ್ಟು ವಿಚಾರಗಳನ್ನ ಮೈಂಡಲ್ಲಿ ಇಟ್ಕೊಂಡಿರಬೇಕು. ಮೊದಲನೇದಾಗಿ ರಿಪೇರ್ ಕಾಸ್ಟ್. ಅಪ್ಪಿತಪ್ಪಿ ಜಾರಿ ನಿಮ್ಮ ಫೋಲ್ಡಬಲ್ ಫೋನ್ ಸ್ಕ್ರೀನ್ ಒಡೆದೋಯ್ತು ಅಂತ ಇಟ್ಕೊಳ್ಳಿ, ದೊಡ್ಡ ಸ್ಕ್ರೀನ್, ದೊಡ್ಡ ಖರ್ಚು. ಸಣ್ಣ ಸ್ಕ್ರೀನ್ ರಿಪೇರಿ ಮಾಡೋದಷ್ಟು ಕಮ್ಮಿಗೆ ಅಷ್ಟು ದೊಡ್ಡ ಸ್ಕ್ರೀನನ್ನು ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಜೊತೆಗೆ ಅದು ಸ್ಪೆಷಲ್ ಸ್ಕ್ರೀನ್ ಕೂಡ ಹೌದು, ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಇನ್ನೊಂದು ಹೊಸ ಫೋನೇ ತಗೋಬೋದು, ಅಷ್ಟು ಖರ್ಚಾಗ್ಬೋದು ನಿಮಗೆ ಒಂದೊಂದು ಡಿಸ್ಪ್ಲೇಗೆ. ಇವಾಗಲೇ ಸ್ಯಾಮ್ಸಂಗ್ನ ಹೈ ಎಂಡ್ ಫೋನ್ನ ಡಿಸ್ಪ್ಲೇಗೆ 19-20 ಸಾವಿರ ರೂಪಾಯಿ ಎಲ್ಲ ಖರ್ಚಾಗುತ್ತೆ. ಹಂಗಿರ್ಬೇಕಾದ್ರೆ ವಿಶಾಲವಾಗಿರೋ ಫೋಲ್ಡ್ ಸ್ಕ್ರೀನ್ನ ಗ್ಲಾಸ್ ಹೊಡೆದೋದ್ರೆ ಅವಾಗ ಹೆಂಗಿರುತ್ತೆ ಯೋಚನೆ ಮಾಡಿ. ಸದ್ಯದ ಮಾಹಿತಿ ಪ್ರಕಾರ Z Fold 7ನ ಸ್ಕ್ರೀನ್ ರಿಪ್ಲೇಸ್ ಮಾಡಬೇಕು ಅಂತ ಹೇಳಿದ್ರೆ 60,000-70 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಹಾಗೆ ನೆಕ್ಸ್ಟ್ ಆ್ಯಪ್ ಸಪೋರ್ಟ್. ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್ ನಂತ ದೊಡ್ಡ ಆ್ಯಪ್ಗಳು ಇವತ್ತಿಗೂ ಫೋಲ್ಡಿಂಗ್ ಸ್ಕ್ರೀನ್ಗೆ ಸರಿಯಾಗಿ ಆಪ್ಟಿಮೈಸ್ ಆಗಿಲ್ಲ ಅನ್ನೋ ಕಂಪ್ಲೇಂಟ್ಸ್ ಇದೆ. ರೀಲ್ಸ್ ನೋಡುವಾಗ ವಿಡಿಯೋ ಕಟ್ ಆಗೋದು, ಗೇಮ್ ಆಡುವಾಗ ಬ್ಲ್ಯಾಕ್ ಬಾರ್ ಬರೋದು, ಈ ಎಲ್ಲ ಸಮಸ್ಯೆಗಳು ಇನ್ನೂ ಕೂಡ ಇವೆ. ಆದರೆ ಟೈಮ್ ಹೋದ ಹಾಗೆ, ಅಡಾಪ್ಟೇಷನ್ ಜಾಸ್ತಿ ಆದ ಹಾಗೆ ಈ ಫೋಲ್ಡ್ ಸ್ಕ್ರೀನ್ಗೆ ತಕ್ಕ ಹಾಗೆ ಆಪ್ಟಿಮೈಸೇಷನ್ ಕೂಡ ಆಗ್ಬೋದು ಆ್ಯಪ್ ಸ್ಕ್ರೀನ್ಗಳದ್ದು. ಮುಂದೇನು ರೋಲ್ ಮಾಡೋ ಫೋನ್ ಬರ್ತಾ ಇದೆಯಾ? ಫೋಲ್ಡಬಲ್ ಫೋನ್ಗಳೇ ಲಾಸ್ಟ್ ಅಲ್ಲ ಸ್ನೇಹಿತರೆ. ಟೆಕ್ನಾಲಜಿ ಹಸಿವು ಇಲ್ಲಿಗೆ ನಿಂತಿಲ್ಲ. ಆಲ್ರೆಡಿ ಕೆಲ ಕಂಪನಿಗಳು ಸುರುಳಿ ಸುತ್ತುವಂತಹ ಫೋನ್ಗಳ ಮೇಲೆ ಕೂಡ ಕೆಲಸ ಮಾಡ್ತಿದ್ದಾರೆ. ಅಂದರೆ ಫೋನ್ನ ಸ್ಕ್ರೀನ್ ಮಡಚಲ್ಲ, ಬದಲಿಗೆ ಬಟನ್ ಒತ್ತಿದ್ರೆ ಪೇಪರ್ ತರಹ ಹೊರಗೆ ಬಂದು ದೊಡ್ಡ ಸ್ಕ್ರೀನ್ ಆಗುತ್ತೆ. ಇದಿನ್ನೂ ಕೂಡ ಪ್ರಯೋಗದ ಹಂತದಲ್ಲಿದೆ. ಮುಂದಿನ 3-4 ವರ್ಷಗಳಲ್ಲಿ ಇದು ಕೂಡ ನಮ್ಮ ಕೈಗೆ ಸೇರಬಹುದೇನೋ. ಸೊ ಸ್ನೇಹಿತರೆ, ಈ ರೀತಿ ಹೊಸ ಫೋನ್ಗಳ ಯುಗ ಬರ್ತಾ ಇದೆ. ಹಾಗಂತ ಎಲ್ರಿಗೂ ಇದರ ಅವಶ್ಯಕತೆ ಇದೆ ಅಂತಲ್ಲ. ಇವತ್ತು ಕೂಡ ಕೆಲವರು ಬೇಸಿಕ್ ಫೋನ್ ಯೂಸ್ ಮಾಡೋರು ಇದಾರಲ್ವ, ಹಾಗೆ ನನಗೀಗಿರೋ ಮೊಬೈಲ್ಗಳೇ ಸಾಕು, ಬೇಸಿಕ್ ವರ್ಕ್ಗೆ ಸಾಕು ಅಂದರೆ ಅದನ್ನು ಕೂಡ ಯೂಸ್ ಮಾಡೋಕ್ಕೆ ಆ ಫೋನ್ಗಳು ಕೂಡ ಲಭ್ಯ ಇದ್ದೇ ಇರ್ತವೆ. ಆದರೆ ಫೋಲ್ಡಬಲ್ಗಳು ದೊಡ್ಡ ಪ್ರಮಾಣದಲ್ಲಿ ಎಂಟ್ರಿ ಕೊಡೋದಂತೂ ಗ್ಯಾರಂಟಿ. ನಿಮಗೇನು ಅನಿಸುತ್ತೆ? ಮುಂದಿನ ಸಲ ಫೋನ್ ತಗೊಳ್ಳೋ ಸಿಚುವೇಶನ್ ಬಂದಾಗ ಫೋಲ್ಡ್ ಫೋನ್ ತಗೋಬೇಕು ಅನ್ನೋ ಆಸೆ ನಿಮಗಿದೆಯಾ, ಅಥವಾ ಅವುಗಳ ಸಹವಾಸ ಬೇಡವಾ, ಅಥವಾ ಆ್ಯಪಲ್ ಬರಲಿ ಅಂತ ಕಾಯ್ತಾ ಇದ್ದೀರಾ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಸಕ್ತರು ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಜಾಯಿನ್ ಆದವರಿಗೆ
ಎಲ್ಲ ಮೆಂಬರ್ ಓನ್ಲಿ ಸ್ಪೆಷಲ್ ಕಾಂಟೆಂಟ್ ಸಿಗುತ್ತೆ. ಈಗ ಪಬ್ಲಿಷ್ ಆಗ್ತಿರುವಂತಹ 3rd ಎಪಿಸೋಡ್ ಪಬ್ಲಿಷ್ ಆಗಿದೆ, ಎಕನಾಮಿಕ್ಸ್ ಮಿನಿ ಸೀರೀಸ್. ಹಾಗೆ ವೀಕ್ಲಿ ಬಿಸ್ನೆಸ್ ಬುಲೆಟಿನ್, ನಮ್ಮದು ಬಿಸ್ ನ್ಯೂಸ್, ಕರೆಂಟ್ ಪವರ್, ಇದೆಲ್ಲವನ್ನು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.